ಹಲೋ ಗೈಸ್, ಬನ್ನಿ ಇವತ್ತೊಂದು ಬ್ಯುಸಿ ಮಾರ್ನಿಂಗ್ ಡೇನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡಿಕೊಂಡೆ ತಲೆಗೆ. ಸ್ವಲ್ಪ ತಲೆ ಉರಿ ಥರ ಕಣ್ಣೂರಿ ಥರ ಅನ್ನಿಸ್ತಾ ಇತ್ತು. ಬಟ್ ಕಾಫಿ ಕುಡಿದೆ, ರಿಲ್ಯಾಕ್ಸ್ ಆದಮೇಲೆ ಇವಾಗ ಪನ್ನೀರ್ ಮಸಾಲ ನನ್ನ ಸ್ಟೈಲಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸತಿ ಡೆಫಿನೆಟಾಗಿ ಟ್ರೈ ಮಾಡಿ. ಈರುಳ್ಳಿ ಮತ್ತು ಟೊಮೊಟೊ ಇಷ್ಟು ಮಾತ್ರ ರುಬ್ಕೊಂಡ್ರೆ ಸಾಕು, ತುಂಬಾ ಈಸಿಯಾಗಿ ರೆಡಿ ಆಗುತ್ತೆ. ಅದಾದಮೇಲೆ ಪನ್ನೀರ್ನ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ರೆಡ್ಡಾಗಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಯಾವ ರೀತಿ ಮುರಿದೋಗಲ್ಲ. ನೀವು ಬೇಕು ಅಂತಂದ್ರೆ ಹಸಿದು ಕೂಡ ಹಾಕೋಬಹುದು. ಅದೇ ಪ್ಯಾನ್ಗೆನೆ ನಾನು ಒಂದು ಸ್ವಲ್ಪ ಶಾಜೀರಾ ಹಾಕೊಂಡಿದ್ದೀನಿ. ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ ನನಗೆ. ಆನಿಯನ್ ಹಾಕೊಂಡು ನಾವು ರುಬ್ಬಿರುವಂತ ಈರುಳ್ಳಿ ಮತ್ತೆ ಟೊಮೊಟೊ ಪೇಸ್ಟ್ ಇದೆ, ಅದನ್ನು ಕೂಡ ಸೇರಿಸಿ ಸ್ವಲ್ಪ ಅರಿಶಿನ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಸೇರಿಸ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದಾದ್ಮೇಲೆ ಗರಂ ಮಸಾಲ, ಧನಿಯಾ ಪೌಡರು, ಅರಿಶಿನ ಪೌಡರು, ಮಟನ್ ಮಸಾಲ ಇಷ್ಟನ್ನ ನಾನು ಸೇರಿಸಿದ್ದೀನಿ. ಅದಾದಮೇಲೆ ಸ್ವಲ್ಪ ನೀರನ್ನು ಕಮ್ಮಿನೇ ಆ್ಯಡ್ ಮಾಡ್ಕೋಬೇಕು, ಯಾಕಂದರೆ ಇದು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ. ಸೊ ಅದರಿಂದ ರೆಡ್ ಕಲರಲ್ಲಿ ನಾನ್ ಸ್ಟಿಕ್ ಪ್ಯಾನಲ್ಲಿ ನೀವು ಪನ್ನೀರ್ನ ಫ್ರೈ ಮಾಡಿಕೊಂಡ್ರೆ ರೆಡ್ ಕಲರಲ್ಲಿ ತುಂಬ ಚೆನ್ನಾಗಿ ಅಂಟ್ಕೊಳ್ದಂಗೆ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಅದಾದಮೇಲೆ ಲಾಸ್ಟಲ್ಲಿ ನಾನು ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇಷ್ಟೇ ಸಿಂಪಲ್ಲು. ನೀವು ವೈಟ್ ರೈಸ್, ಬಿಸಿ ಬಿಸಿ ವೈಟ್ ರೈಸ್ಗೆ, ಗೀ ರೈಸ್ಗೆ ಕೂಡ ತಿನ್ಬೋದು. ನಾವು ಲಾಂಗ್ ವಿಡಿಯೋದಲ್ಲಿ ಗೀ ರೈಸ್ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ. ಫೈನಲಿ ನಮ್ಮ ರೆಸಿಪಿ ಅಂತೂ ರೆಡಿ ಆಯಿತು. ನೋಡ್ತಿರ್ಬೋದು, ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ.